ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನು ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಮಿಸ್ಟರ್ ರಾವಣ ಕಥೆಯ ಮುಂದಿನ ಭಾಗವನ್ನು ಮುಂದುವರಿಸೋಣ. ಬೆಳಗ್ಗೆ ಕಣ್ಣು ತೆರೆದ ವಂಶಿ ತನ್ನ ಪಾಡಿಗೆ ತಾನು ಸಿತಾರಗೆ ಮಾಡಬೇಕಾಗಿರೋ ಕೆಲಸಗಳನ್ನೆಲ್ಲ ಮುಗಿಸಿ ತೀವ್ರವಾದ ಹೊಟ್ಟೆ ನೋವಿನಿಂದ ಕೂತಿದ್ಲು. ಎಂದೂ ಇಲ್ಲದಂತೆ ಇಂದು ಸ್ವಲ್ಪ ತಡವಾಗಿ ಎದ್ದ ದ್ರೋಣ. ಸ್ನಾನ ಮುಗಿಸಿ ಬೆಳಗಿನ ತಿಂಡಿ ಕೂಡ ಮುಗಿಸ್ಕೊಂಡು ವಂಶಿನ ಹುಡ್ಕೊಂಡು ಬಂದ. ಸಿತಾರ ಆಟ ಆಡ್ತಿದ್ಲು. ಅಣ್ಣನನ್ನು ನೋಡ್ತಿದ್ದಂತೆ ಓಡೋಡಿ ಬಂದ್ಲು. ಅವಳನ್ನು ಎತ್ಕೊಂಡು ಮುದ್ದಾಡಿ ಕೃತಿಗೆ ಒಪ್ಪಿಸ್ತವನು, ಹೊರಟಿಯ ದೇವಮ್ಮ ಅಂತ ತನ್ನ ಕೈ ಗಡಿಯಾರವನ್ನು ಸರಿಪಡಿಸ್ತಲೇ ಕೇಳ್ದ. ಎಲ್ಲಿಗೆ ಅಂತ ಯಾವುದೇ ಭಾವನೆಗಳನ್ನು ಮುಖದಲ್ಲಿ ತೋರಿಸ್ದೆ ಶಾಂತವಾಗಿ ಕೇಳಿದ್ಲು ವಂಶಿ. ಈ ಡ್ರೆಸ್ ಸಾಕು ಬಾ ಅಂತ ಅವಳ ಕೈ ಹಿಡಿದು ಎಳೆದಾಗ ಸ್ವಾಧೀನವಿಲ್ಲದವಳಂತೆ ಎದ್ದು ನಿಂತಲು ವಂಶಿ. ಅವಳ ಕೈಯನ್ನು ಬಿಡದೆ ತನ್ನ ಮುಷ್ಟಿಯಲ್ಲಿ ಬಿಗಿಯಾಗಿ ಹಿಡ್ಕೊಂಡವನು ಅವಳನ್ನು ಎಳೀತಾ ಕೆಳಗಡೆಗೆ ಬಂದ. ವಂಶಿ ಮನಸ್ಸಿನಲ್ಲಿ ಅವನು ತನ್ನ ಪ್ರಶ್ನೆಗೆ ಉತ್ತರಿಸದೆ ನಿರ್ಲಕ್ಷಿಸಿದ್ದು ಕೆಂಡದಂತೆ ಉರಿತಿತ್ತು. ಅವಳನ್ನು ಕಾರ್ನಲ್ಲಿ ಕೂರಿಸಿದ ಮೇಲೆ ಕಾರ್ ಚಲಿಸೋಕೆ ಪ್ರಾರಂಭಿಸಿದ ಕೆಲವು ಕ್ಷಣಗಳ ನಂತರ ಅವನು ಆಡಿದ ಮಾತುಗಳೆಲ್ಲವೂ ಅವಳ ತಲೆಗೆ ಹೊಕ್ಕರು. ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕೂತಿದ್ಲು ವಂಶಿ. ಕಾರು ರಸ್ತೆಯಲ್ಲಿ ಸುಲಭವಾಗಿ ಸಾಗ್ತಿತ್ತು. ಬಲಗೈಯಲ್ಲಿ ಸ್ಟೇರಿಂಗ್ ಹಿಡಿದಿದ್ದವನು ಎಡಗೈಯಿಂದ ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು ತನ್ನತ್ತ ತಿರುಗಿಸ್ಕೊಂಡ. ನಿನ್ನ ವಿಷಯದಲ್ಲಿ ತಾಳ್ಮೆಯಿಂದ ಇರಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀನಿ ದೇವಮ್ಮ. ನೀನೇ ಅದನ್ನು ಮೀರೋ ಹಾಗೆ ಮಾಡಬೇಡ. ನಾನು ಕೇಳಿದರೆ ಉತ್ತರ ಕೊಡು ಅಂದ. ನೋವಿನಿಂದ ಮುದುಡಿದ ಮುಖವನ್ನು ಅವನ ಹಿಡಿತದಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನಿಸಿದ್ಲು ವಂಶಿ. ಸಾಧ್ಯವಿಲ್ಲದ ವಿಷಯಕ್ಕೆ ಪ್ರಯತ್ನ ಪಡಬೇಡ ದೇವಮ್ಮ ಅಂತ ಬಿಗಿಯಾದ ಧ್ವನಿಯಲ್ಲಿ ಹೇಳ್ದ ದ್ರೋಣ. ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಾನು ಪ್ರಯತ್ನ ಬಿಡೋದೇ ಇಲ್ಲ ಅಂತ ಅವನಿಗಿಂತಲೂ ಕಠಿಣವಾಗಿ ಹೊರಬಿತ್ತು ಅವಳ ಧ್ವನಿ. ದ್ರೋಣನ ಕೈಗಳು ಅವಳನ್ನು ಮೆಲ್ಲನೆ ಬಿಡುಗಡೆ ಮಾಡಿದ್ವು. ಏನು ಕೇಳಿದ್ರಿ ಅಂತ ಎಂದಿಗೂ ಅವಳು ಅವನ ಬಳಿ ನಕ್ಕು ಮಾತಾಡಿದ್ದೇ ಇಲ್ಲ. ಆದರೆ ಅವನು ಮಾತಾಡಿದ್ರೆ ಅವನ ಮುಖ ನೋಡ್ತಿದ್ಲು. ಆದರೆ ನಿನ್ನೆಯಿಂದ ಅವನ ಮುಖ ನೋಡೋದನ್ನೇ ಜಾಗರೂಕತೆಯಿಂದ ತಪ್ಪಿಸಿಬಿಟ್ಟಿದ್ಲು. ದೀರ್ಘ ನಿಟ್ಟುಸಿರು ಬಿಟ್ಟ ದ್ರೋಣ, ಹೊಟ್ಟೆ ನೋವು ಹೇಗಿದೆ ಅಂತ ಕೇಳಿದೆ ಅಂದ. ಮನಸ್ಸಿಗಾದ ನೋವಿಗಿಂತ ಹೊಟ್ಟೆ ನೋವೇನು ದೊಡ್ಡದಲ್ಲ ಬಿಡಿ ಅಂದ್ಲು ವಂಶಿ. ಈ ಚುಚ್ಚಿ ಮಾತಾಡೋ ಕೆಲಸವನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವನ ಧ್ವನಿಯಲ್ಲಿ ಗಂಭೀರತೆ ಏರ್ತು. ತಪ್ಪು ಮಾಡಿದ ಮನಸ್ಸಿಗೆ ಭಯ ಹೆಚ್ಚು ಅಂತಾರಲ್ಲ ಹಾಗೆ. ಅದಕ್ಕೆ ನಿಜ ಹೇಳಿದ್ರೆ ನಿಮಗೆ ಸ್ವೀಕರಿಸೋಕ್ಕಾಗ್ತಿಲ್ಲ ಅಂತ ಬೇಕು ಅಂತಾನೆ ಅವನಿಗೆ ಚುಚ್ಚಿ ಮಾತಾಡಿದ್ಲು ವಂಶಿ. ಇನ್ನೂ ಮಾತು ಮುಂದುವರ್ಸಿದ್ರೆ ಖಂಡಿತ ಅವಳನ್ನು ನೋಯಿಸ್ಬೇಕಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡವನು, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾ ಅಂತ ವಿಷಯನ ಬದಲಿಸೋಕ್ಕೆ ಪ್ರಯತ್ನಿಸ್ತಾ ದ್ರೋಣ. ಎಲ್ಲಿಗೆ? ನನ್ನನ್ನು ಬಲಿ ಕೊಡೋಕ್ಕ ಅಂದ ವಂಶಿಯ ಮನಸ್ಸು ಶಾಂತವಾಗಲೇ ಇಲ್ಲ. ಇವನು ಹೇಗೆ ತನ್ನ ಜೀವನದ ಜೊತೆಗೆ ಆಟ ಆಡಬಹುದು ಅನ್ನೋ ಆಕ್ರೋಶ ಅವಳ ಮಾತುಗಳಲ್ಲಿ ಅವಳಿಗೆ ಅರಿವಿಲ್ಲದಂತೆ ವ್ಯಕ್ತವಾಗ್ತಿತ್ತು. ಆದರೆ ವಂಶಿ ಒಂದು ವಿಷಯವನ್ನು ಮರ್ತಿದ್ಲು. ತನ್ನ ಪ್ರತಿಯೊಂದು ಮಾತಿಗೂ ಎದುರುತ್ತರ ನೀಡ್ತಾ ಇರೋನು ಸಾಮಾನ್ಯ ಮುಗ್ಧ ವ್ಯಕ್ತಿಯಲ್ಲ ಅನ್ನೋದನ್ನು. ದ್ರೋಣ ಕಾರನ್ನು ನಿಧಾನವಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸ್ದ. ದ್ರೋಣನ ಕಾರಿನ ಗಾಜುಗಳೆಲ್ಲವೂ ದಟ್ಟವಾದ ಕಪ್ಪು ಬಣ್ಣದ ಟಿಂಟ್ ಸ್ಟಿಕ್ಕರ್ಗಳಿಂದ ಮುಚ್ಚಲ್ಪಟ್ಟಿದ್ವು. ಒಳಗಿನಿಂದ ನೋಡಿದ್ರೆ ಹೊರಗಿನ ಪ್ರಪಂಚ ಸ್ಪಷ್ಟವಾಗಿ ಕಾಣ್ತಿತ್ತು. ಆದರೆ ಹೊರಗಡೆಯಿಂದ ನೋಡಿದ್ರೆ ಒಳಗಿರೋರು ಯಾರೂ ಕಾಣಿಸ್ತಿರ್ಲಿಲ್ಲ. ಕಾರನ್ನು ಸೈಡ್ಗೆ ನಿಲ್ಲಿಸಿದ ದ್ರೋಣ ವಂಶಿ ಕಡೆಗೆ ಬಿರುಗಾಳಿಯಂತೆ ತಿರುಗಿ ನೋಡ್ದ. ಅವನ ನೋಟ ಅವಳ ಹೊಟ್ಟೆಯಲ್ಲಿ ಬೆಂಕಿ ಹೊತ್ತಿಸಿದಂತಿದ್ರೂ ಕೂಡ ತಿರಸ್ಕಾರದಿಂದ ಹೊರಗಡೆಗೆ ಮುಖ ತಿರುಗಿಸಿದ್ಲು ವಂಶಿ. ಕೆಲವು ಕ್ಷಣಗಳ ಕಾಲ ಕಾರ್ನಲ್ಲಿ ತೀವ್ರವಾದ ಮೌನ ಆವರಿಸಿತ್ತು. ಯಾಕಿಷ್ಟೊಂದು ಸೈಲೆಂಟ್ ಆಗಿದೆ ಅಂತ ವಂಶಿ ಅವನತ್ತ ತಿರುಗಿದಾಗ ಇದನ್ನೇ ಕಾಯ್ತಾ ಇದ್ದವನಂತೆ ಅವಳ ತುಟಿಗಳನ್ನು ಗಟ್ಟಿಯಾಗಿ ತನ್ನ ತುಟಿಗಳ ವಶಕ್ಕೆ ತೆಗೆದುಕೊಂಡ ದ್ರೋಣ. ವಂಶಿಯ ಕಣ್ಣುಗಳು ಅಗಲವಾದವು. ಅವಳ ಕೈಗಳು ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ವು. ವಂಶಿ ಮಾಡಿದ ಎಲ್ಲ ಪ್ರಯತ್ನಗಳು ವ್ಯರ್ಥವಾದವು. ದ್ರೋಣನ ಕಬ್ಬಿಣದಂತಹ ಗಟ್ಟಿ ಕೈಗಳು ವಂಶಿಯ ಮೃದುವಾದ ಕೈಗಳನ್ನು ಬಿಗಿಯಾಗಿ ಹಿಡ್ಕೊಂಡ್ವು. ಅವಳ ಕಣ್ಣೀರು ಕೆನ್ನೆಗಳನ್ನು ದಾಟಿ ಹರಿದ್ರು ಅವಳನ್ನು ಬಿಡೋಕೆ ಮನಸ್ಸಿಲ್ಲದವನು ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರದ ದ್ರೋಣ.
ಅವನಿಂದ ದೂರ ಸರಿದು ಕಾರಿನ ಬಾಗಿಲಿಗೆ ಹಲ್ಲಿಯಂತೆ ಅಂಟುಕೊಂಡು ಕೂತ್ಲು ವಂಶಿ. ಅವಳ ಕಣ್ಣುಗಳು ಹೇಳತೀರದ ದ್ವೇಷದಿಂದ ಅವನನ್ನು ನೋಡಿದ್ವು. ಅದನ್ನು ಸ್ವಲ್ಪವೂ ಲೆಕ್ಕಿಸಿದ ದ್ರೋಣ ಕಾರನ್ನು ಅತಿಯಾದ ವೇಗದಲ್ಲಿ ಚಲಾಯಿಸ್ದ. ಅಷ್ಟೂ ಹೊತ್ತು ಅವನಲ್ಲಿದ್ದ ಮೃದುತ್ವ ಕರಗೋಗಿ ಕಾರಿನ ವೇಗವೇ ಅವನ ಕೋಪವನ್ನು ತೋರ್ತಿತ್ತು. ಸೀಟ್ ಬೆಲ್ಟ್ ಹಾಕೊಳ್ದೇ ಇದ್ದಿದ್ರೆ ವಂಶಿ ಇಷ್ಟೊತ್ತಿಗೆ ಮುಂಭಾಗದ ಗಾಜು ಮುರ್ಕೊಂಡು ಹೊರಗಡೆ ಹಾರಿ ಬೀಳ್ತಿದ್ಲು. ಆ ಮಟ್ಟಿಗೆ ಅವಳಿಗೆ ಸಾವು ಕಣ್ಣ ಮುಂದೆ ಕಾಣಿಸುವಂತೆ ಮಾಡ್ದ ದ್ರೋಣ. ಈಗಾಗಲೇ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದವಳಿಗೆ ಅವನ ಬಳಿ ವೇಗ ಕಡಿಮೆ ಮಾಡು ಅಂತ ಹೇಳೋಕ್ಕೂ ಮನಸ್ಸಿರಲಿಲ್ಲ. ಅದೇ ಸಮಯದಲ್ಲಿ ಎದೆಯಿಂದ ಹೊರಗಡೆ ಹಾಕೋಕ್ಕೆ ಸಿದ್ಧವಾಗಿದ್ದ ಹೃದಯವನ್ನು ನಿಯಂತ್ರಿಸೋಕೆ ದಾರಿ ತಿಳಿದೆ, ಯಾಕಿಷ್ಟು ಫಾಸ್ಟಾಗಿ ಹೋಗ್ತಿದ್ದೀರಾ? ಸಾಯೋದಾದರೆ ನೀವು ಮಾತ್ರ ಹೋಗಿ ಸಾಯಿರಿ, ನನ್ನನ್ನು ಜೊತೆಗೆ ಸೇರಿಸ್ಕೋಬೇಡಿ ಅಂತ ಆಕ್ರೋಶದಿಂದ ಹೊರಬಿತ್ತು ವಂಶಿಯ ಧ್ವನಿ. ನಾನಿಲ್ಲದೆ ನೀನು ಮಾತ್ರ ಇದ್ದು ಏನು ಉದ್ಧಾರ ಮಾಡ್ತೀಯಾ? ನಾನು ಸತ್ತರೆ ನೀನು ನನ್ನ ಜೊತೆಯಲ್ಲೇ ಸಾಯಬೇಕು. ನಾನು ಸಾಯಬೇಕು ಅಂತಲೇ ವಿಧಿ ಇದ್ದರೆ ಅದಕ್ಕಿಂತ 1 ನಿಮಿಷ ಮುಂಚೆ ನಿನ್ನನ್ನು ಕೊಂದು ನೀನು ಉಸಿರು ಹೋಗಿರೋದನ್ನು ಖಾತ್ರಿ ಪಡಿಸ್ಕೊಂಡು ಆಮೇಲೆ ನನ್ನ ಉಸಿರು ಹೋಗೋದು ಅಂದ ಅವನು. ಖಂಡಿತವಾಗ್ಲೂ ಅವನಿಂದ ಇಂತಹ ಮಾತುಗಳನ್ನು ಅವಳು ನಿರೀಕ್ಷೆನೇ ಮಾಡಿರಲಿಲ್ಲ. ಭಯದಿಂದ ನಡುಗ್ತಾ ಕೂತಿದ್ಲು ವಂಶಿ. ಸ್ವಲ್ಪ ಸಮಯದ ಹಿಂದೆ ನಡೆದ ಘಟನೆಯನ್ನು ಅವಳಿಗೆ ಜೀರ್ಣಿಸ್ಕೊಳ್ಳೋಕ್ಕೂ ಸಾಧ್ಯವಾಗಲಿಲ್ಲ. ತಾಳಿ ಕಟ್ಟಿದ ಗಂಡನೇ ಆಗಿದ್ರು. ಅವನ ಅತಿಯಾದ ಸ್ಪರ್ಶವನ್ನು ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಕಾಲದಲ್ಲೇ ಶಿಬಿ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ಪಾರಿವಾಳಕ್ಕೂ ನ್ಯಾಯ ಸಿಗಲಿ ಅಂತ ಗಂಟೆ ಬಾರಿಸ್ತಿದ್ರಂತೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಗಂಡನೇ ತನ್ನಿಷ್ಟಕ್ಕೆ ವಿರುದ್ಧವಾಗಿ ಮುತ್ತಿಟ್ಟಿದ್ದು ತನಗೆ ಇಷ್ಟ ಇಲ್ಲ ಅಂತ ಹೇಳೋ ಹಕ್ಕು ಕೂಡ ಇಲ್ಲದೆ ಭಯದಿಂದ ಕೂತಿದ್ಲು ವಂಶಿ. ಬೆಂಕಿಯ ಜ್ವಾಲೆಯಂತೆ ಕೋಪದಿಂದ ಬಿಗಿಯಾದ ಮುಖದೊಂದಿಗೆ ಪಕ್ಕದಲ್ಲಿ ಕೂತು ಕಾರನ್ನು ಬಿರುಗಾಳಿಯಂತೆ ಓಡಿಸ್ತಿದ್ದ ದ್ರೋಣ. ಇನ್ನು ಮುಂದೆ ಏನಾದರೂ ಮಾತಾಡಿದ್ರೆ ಎಲ್ಲಿ ಬೇರೆ ರೀತಿ ಅನಾಹುತ ನಡೆದುಬಿಡುತ್ತೋ ಅನ್ನೋ ಭಯದಿಂದ ಬಾಯಿ ಮುಚ್ಕೊಂಡು ಮೌನವಾಗಿ ಕಣ್ಣೀರು ಹಾಕ್ತಿದ್ಲು ವಂಶಿ. ವಂಶಿಯ ಕಣ್ಣೀರಿಗಿಂತ ಮುಖ್ಯವಾಗಿ ದ್ರೋಣ ಪ್ರಯಾಣಿಸ್ತಾ ಇದ್ದ ವಾಹನವನ್ನು ಹಿಂದೆ ಬೆನ್ನಟ್ಟಿ ಬರ್ತಾ ಇದ್ದ ಕಾರುಗಳು ದ್ರೋಣನ ಗಮನಕ್ಕೆ ಬಂದಿದ್ವು. ಹೌದು, ಅಷ್ಟು ವೇಗವಾಗಿ ದ್ರೋಣ ಕಾರನ್ನು ಚಲಾಯಿಸೋಕೆ ಕಾರಣ ವಂಶಿ ಮೇಲಿದ್ದ ಕೋಪ ಮಾತ್ರ ಅಲ್ಲ. ಹಿನ್ನೋಟದ ಕನ್ನಡಿಯ ಮೂಲಕ ತನ್ನನ್ನು ಯಾರೋ ಬೆನ್ನಟ್ಟಿ ಬರ್ತಾ ಇರೋದನ್ನು ಗಮನಿಸಿದ್ದ ಅವನು. ಅವನ ಪ್ರಾಣಕ್ಕೆ ಯಾವಾಗಲೂ ಅಪಾಯ ಕಾದಿರ್ತಿತ್ತು. ಅದರಲ್ಲೂ ಇಂದು ಹೊರಗಡೆ ಹೋಗಬೇಡ ಅಂತ ಅಶೋಕ್ ಎಷ್ಟೋ ಮನವಿ ಮಾಡಿದ್ದ. ಆದರೂ ಅದನ್ನು ಸ್ವಲ್ಪವೂ ಕಿವಿಗೆ ಹಾಕ್ಕೊಳ್ದೆ ವಂಶಿಯನ್ನು ತನ್ನ ಜೊತೆಗೆ ಕರ್ಕೊಂಡು ಹೊರಟಿದ್ದ ದ್ರೋಣ ಮನಸ್ಸು ಮಾಡಿದರೆ ತನ್ನನ್ನು ಬೆನ್ನಟ್ಟಿ ಬರ್ತಾ ಇರೋರನ್ನು ಕುರುಹೇ ಇಲ್ಲದಂತೆ ಮಾಡಬಹುದಿತ್ತು. ಆದರೆ ಎಷ್ಟು ಜನರು ಬರ್ತಿದ್ದಾರೆ ಅನ್ನೋದು ಅವನಿಗೆ ಇನ್ನೂ ಸರಿಯಾಗಿ ತಿಳಿದಿರಲಿಲ್ಲ. ಈಗಾಗಲೇ ಮನಸ್ಸಿನಲ್ಲಿ ನೋವಿರೋ ವಂಶಿ ದಿಢೀರ್ ದಾಳಿಯನ್ನು ತಡ್ಕೊಳ್ಳೋದಿಲ್ಲ ಅಂತ ಸಮಯೋಚಿತವಾಗಿ ಯೋಚಿಸಿ ಬೆನ್ನಟ್ಟಿ ಬರ್ತಾ ಇದ್ದವ್ರಿಗಿಂತಲೂ ವೇಗವಾಗಿ ಕಾರನ್ನು ಮುಂದಕ್ಕೆ ಚಲಾಯಿಸ್ತಾ ದ್ರೋಣ. ಅವರಿಗೂ ತನಗೂ ಇದ್ದ ಅಂತರವನ್ನು ಮತ್ತಷ್ಟು ಹೆಚ್ಚಿಸ್ದ. ಅವರ ಕಣ್ಣಳತೆಯಿಂದ ದ್ರೋಣನ ಕಾರ್ ಮೆಲ್ಲನೆ ಮರೆಯಾಗೋಕ್ಕೆ ಪ್ರಾರಂಭವಾಯಿತು. ಇನ್ನೂ ವೇಗವಾಗಿ ತನ್ನ ಸಂಪೂರ್ಣ ಗಮನವನ್ನು ಕಾರಿನ ಮೇಲೆಯೇ ಇಟ್ಟನೆ ಹೊರತು ಒಂದು ಬಾರಿಯೂ ಪಕ್ಕದಲ್ಲಿ ಕೂತಿರೋಳ ಮನಸ್ಥಿತಿಯನ್ನು ಗಮನಿಸೋಕ್ಕೆ ದ್ರೋಣ ಮರೆತುಬಿಟ್ಟ. ಮಾನಸಿಕ ಒತ್ತಡ, ಹೊಟ್ಟೆ ನೋವು, ಇದ್ರ ಜೊತೆಗೆ ಈ ಅತಿಯಾದ ವೇಗ, ಅದರಿಂದ ಭಯಗೊಂಡ ವಂಶಿ ಕೊನೆಗೆ ಪ್ರಜ್ಞೆ ತಪ್ಪಿ ಬಿದ್ದೇ ಬಿಟ್ಲು. ದ್ರೋಣ ಯೋಚಿಸಿದಂತೆಯೇ ಹಿಂದೆ ಬಂದವರಿಗೆ ಹಗಲಲ್ಲೇ ನಕ್ಷತ್ರ ತೋರಿಸಿ ಹೆದ್ದಾರಿಯಿಂದ ಕಚ್ಚಾ ರಸ್ತೆಯಾಗಿದ್ದ ಮಣ್ಣಿನ ರಸ್ತೆಗೆ ಕಾರನ್ನು ತಿರುಗಿಸ್ದ. ಪೊದೆಯಂತೆ ಬೆಳೆದಿದ್ದ ಕಾಡಿನಂತಹ ಪ್ರದೇಶದಲ್ಲಿ ಕಾರನ್ನು ನಿಲ್ಲಿಸಿದವನ ನೋಟ ಸ್ವಲ್ಪ ದೂರದಲ್ಲಿದ್ದ ಹೆದ್ದಾರಿಯನ್ನು ಪರಿಶೀಲಿಸಿತ್ತು. ಅವನನ್ನು ಬೆನ್ನಟ್ಟಿ ಬಂದ ವಾಹನಗಳೆಲ್ಲವೂ ಅವನ ಮುಂದೆಯೇ ಹೆದ್ದಾರಿಯಲ್ಲೇ ನೇರವಾಗಿ ಮುಂದೆ ಹೋದವು. ಗೆಲುವಿನ ನಗೆಯೊಂದಿಗೆ ವಂಶಿ ಕಡೆಗೆ ಮುಖ ತಿರುಗಿಸ್ತವನು, ಇವಳಿಗಿದೇ ಕೆಲಸ ಆಯಿತು, ಸುಮ್ಮನೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡೋದು ಅಂತ ಅವಳ ಕಡೆಯಲ್ಲಿದ್ದ ಸೀಟ್ ಬೆಲ್ಟ್ ಬಿಡಿಸಿ ವಂಶಿಯನ್ನು ಮೆಲ್ಲನೆ ತನ್ನ ಮೇಲೆ ವಾಲಿಸಿಕೊಂಡ ದ್ರೋಣ. ನೀರು ಚುಮ್ಕಿಸಿ ತಕ್ಷಣ ಅವಳ ಪ್ರಜ್ಞೆ ತರಿಸ್ದೆ. ಸ್ವಲ್ಪ ಸಮಯ ಅವಳ ಸಾಮೀಪ್ಯವನ್ನು ಆನಂದಿಸ್ತಿದ್ದ. ಸ್ವಲ್ಪ ತೆರೆದಿದ್ದ ಅವಳ ತುಟಿಗಳ ಸೌಂದರ್ಯವೋ, ಜಡೆಯಿಂದ ಬಿಡಿಸ್ಕೊಂಡು ಅವನನ್ನು ಪರೀಕ್ಷಿಸ್ತಾ ಇದ್ದ ಕೂದಲುಗಳೋ, ಅಥವಾ ಅವಳ ಕಣ್ಣುಗಳಲ್ಲಿ ತಂಗಿದ್ದ ಕಣ್ಣೀರಿನ ಹನಿಗಳು, ಯಾವುದೋ ಒಂದು ದ್ರೋಣನ ಮನಸ್ಸನ್ನು ಹಿಂಡ್ತಿತ್ತು. ತನ್ನ ಈ ಸ್ಥಿತಿಯನ್ನು ಸಂಪೂರ್ಣವಾಗಿ ದ್ವೇಷಿಸ್ತಿದ್ದ ದ್ರೋಣ ಸಾಧ್ಯವಾದಷ್ಟು ಅವಳನ್ನು ತನ್ನ ಕೈಗಳ ಅಪ್ಪುಗೆಯಲ್ಲೇ ಇಟ್ಕೊಂಡು ಕಾರನ್ನು ಚಲಾಯಿಸ್ದ. ಒಂದು ಬೆಟ್ಟದ ತಪ್ಪಲಿನಲ್ಲಿ ಬಂದು ನಿಂತಿತ್ತು ಅವನ ಕಾರು. ಕಾರಿನಿಂದ ಇಳಿಯೋ ಮುನ್ನ
ಕಾರಿನ ಒಳಗಡೆಯೇ ಕೂತು ಸುತ್ತಲೂ ಕೇರ್ಫುಲ್ಲಾಗಿ ನೋಡಿದವನು ಮೊದಲು ತಾನು ಕೆಳಗಡೆಗಿಳಿದು ಭದ್ರತೆಯನ್ನು ಖಚಿತಪಡಿಸ್ಕೊಂಡ ನಂತರ ವಂಶಿ ಕಡೆಗೆ ಬಂದು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದವಳನ್ನು ಹಾಗೆಯೇ ಎತ್ತಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬೆಟ್ಟ ಹತ್ತೋಕೆ ಪ್ರಾರಂಭಿಸಿದ. ದ್ರೋಣನ ಕಾರು ಜನರ ಸುಳಿವೇ ಇಲ್ಲದ ಆ ಬೆಟ್ಟದ ತಪ್ಪಲಿನ ಪೊದೆಯಲ್ಲಿ ಮರೆಯಾಗಿತ್ತು. ಒಂದು ಬದಿ ಹೆಗಲ ಮೇಲೆ ವಂಶಿ, ಇನ್ನೊಂದು ಬದಿಯ ಹೆಗಲಿನಲ್ಲಿ ಲೆದರ್ ಬ್ಯಾಗ್ನಲ್ಲಿ ಇಬ್ಬರಿಗೂ ಬೇಕಾದ ಅತ್ಯಗತ್ಯ ವಸ್ತುಗಳೊಂದಿಗೆ ನಡೆಯೋಕೆ ಪ್ರಾರಂಭಿಸಿದ. ವಂಶಿಯ ತೂಕ ಕೂಡ ಆ ಏಕಾಂತ ವಾತಾವರಣದಲ್ಲಿ ಅವನಿಗೆ ಅತ್ಯಂತ ಆನಂದವನ್ನು ನೀಡ್ತಿತ್ತು. ಎಲ್ಲಿ ಅವಳು ಎಚ್ಚರಗೊಂಡ್ರೆ ಈ ವಾತಾವರಣ ಬದಲಾಗಿ ಬಿಡುತ್ತೋ ಅನ್ನೋ ಭಯದಿಂದ ಅವಳನ್ನು ಹೊತ್ಕೊಂಡು ನಡೀತಾ ಇದ್ದಾನೆ ಈ ಹುಚ್ಚ. ದ್ರೋಣ ನಗ್ತಿದ್ದಾನೆ. ಅವನ ತುಟಿಗಳಲ್ಲಿ ಸುಂದರವಾದ ಮಂದಹಾಸ. ಆದರೆ ಆ ಮಂದಹಾಸ ಅಲ್ಪಾಯುಷ್ಯದಲ್ಲಿಯೇ ಕೊನೆಯಾಗಲಿದೆ ಅನ್ನೋದನ್ನು ಅವನು ಈಗ ಊಹಿಸಿರಲಿಲ್ಲ. ವಂಶಿನ ಎತ್ಕೊಂಡು ಸಂತೋಷದಿಂದ ಬೆಟ್ಟ ಹತ್ತೋಕೆ ಪ್ರಾರಂಭಿಸ್ದ ದ್ರೋಣ. ಅವಳ ಕಣ್ಣೀರು, ಅವಳ ಆಘಾತ, ಅವಳ ಮನಸ್ಥಿತಿ ಯಾವುದೂ ಕೂಡ ಅವನನ್ನು ಕರಗಿಸ್ಲಿಲ್ಲ. ಅವನ ಮನಸ್ಸಿನಲ್ಲಿ ಏನು ಆಲೋಚಿಸ್ತಿದ್ದಾನೆ ಅನ್ನೋದು ಅವನನ್ನು ಸ್ಪರ್ಶಿಸಿ ಹೋಗೋ ತಂಗಾಳಿಗೂ ತಿಳಿದಿರಲಿಲ್ಲ. 20 ನಿಮಿಷ ನಿಲ್ಲದೆ ನಡೆದಿದ್ದ. ಅದಕ್ಕಿಂತ ಮುಂದೆ ಒಂದು ಹೆಜ್ಜೆ ಕೂಡ ಇಡೋಕ್ಕಾಗದೆ ಉಸಿರು ಬಿಗಿತು. ಇದುವರೆಗೆ ಅವನು ನಡೆದು ಬಂದ ಹಾದಿ ನಡೆಯೋಕೆ ಅನುಕೂಲಕರವಾದ ಕೆಮ್ಮಣ್ಣಿನ ಹಾದಿಯಾಗಿತ್ತು. ಆದರೆ ಇನ್ಮುಂದೆ ಬರೋ ಹಾದಿಗಳೆಲ್ಲವೂ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಠಿಣ ಹಾದಿ. ದೊಡ್ಡ ದೊಡ್ಡ ಬಂಡೆಗಳನ್ನು ಹತ್ತಬೇಕಿತ್ತು. ಹಿಂದಿನ ದಿನ ಬಿದ್ದ ಮಳೆಯ ಪ್ರಭಾವದಿಂದ ಕೆಮ್ಮಣ್ಣಿನ ಹಾದಿಯೇ ಕೆಸರು ಕೆಸರಾಗಿತ್ತು. ಇದರಲ್ಲಿ ಕಲ್ಲು ಬಂಡೆಗಳ ಮೇಲೆ ಪಾಚಿ ಕಟ್ಕೊಂಡು ಜಾರಿ ಬೀಳುವಂತಿತ್ತು. ಅವಳನ್ನು ಎತ್ಕೊಂಡು ಹತ್ತೋದು ಅಸಾಧ್ಯವಾದ ಮಾತು. ಮನಸ್ಸಿಲ್ದಿದ್ರೂ ವಂಶಿಯನ್ನು ತೇವವಿಲ್ಲದೆ ಸ್ವಲ್ಪ ಒಣಗಿದ್ದ ಜಾಗದಲ್ಲಿ ಮಲಗಿಸ್ದ. ಯಾರೂ ಇಲ್ಲದ ಆ ಕಾನನದಲ್ಲಿ ಹಕ್ಕಿಗಳ ಚಿಲಿಪಿಲಿನಾದವೇ ಸಂಗೀತವಾಗಿ ಹಿತವಾದ ತಂಗಾಳಿ ಕವಿತೆ ಹಾಡ್ತಿದ್ರೆ ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನವಳ ಸೌಂದರ್ಯವನ್ನು ರಸಿಕತೆಯಿಂದ ಸವಿಯೋಕೆ ಆರಂಭಿಸಿದ ದ್ರೋಣ. ಎಷ್ಟೇ ದೊಡ್ಡ ಶಕ್ತಿಶಾಲಿಯಾಗಿದ್ರೂ ಒಳಗಿರೋ ಆಸೆಯುಳ್ಳ ಮನಸ್ಸು ಅವನನ್ನು ತುಂಟತನದಲ್ಲಿ ತೊಡಗಿಸ್ಕೊಳ್ಳೋಕೆ ಪ್ರಚೋದಿಸ್ತಿತ್ತು. ಆಗಲೇ ಅವನು ಗಮನಿಸಿದ್ದು ವಂಶಿ ಒಂದೇ ಕಾಲಿನ ಚಪ್ಪಲಿ ಜೊತೆಗೆ ಕಾಣಿಸ್ತಿದ್ದಾಳೆ ಅಂತ. ಕಾರಿನಿಂದ ಇಳಿಯುವಾಗ ಒಂದು ಚಪ್ಪಲಿ ಜಾರಿ ಬಿದ್ದಿರಬೇಕು. ಇನ್ಮುಂದೆ ಅವಳನ್ನು ಇಲ್ಲಿ ಒಂಟಿಯಾಗಿ ಬಿಟ್ಟು ಚಪ್ಪಲಿ ಹುಡ್ಕೊಂಡು ಹೋಗೋದು ಮೂರ್ಖತನದ ಕೆಲಸ. ಏನು ಮಾಡೋದು ಅಂತ ಅವನು ಯೋಚಿಸ್ತಿರುವಾಗಲೇ ಗಟ್ಟಿ ನೆಲದ ಮೇಲೆ ಮಲಗಿದ್ದ ಅಸೌಕರ್ಯ ವಂಶಿಯ ಮೈಮರೆವನ್ನು ಓಡಿಸಿತ್ತು. ಅಂತ ಮೆಲ್ಲನೆ ಎದ್ದು ಕೂತಲು ವಂಶಿ. ತಲೆ ಸೀಳು ಹೋಗುವಷ್ಟು ನೋವು ಕಾಣಿಸ್ಕೊಂಡಿತ್ತು. ಎರಡೂ ಕೈಗಳಿಂದ ತಲೆಯನ್ನು ಹಿಡ್ಕೊಂಡವಳು ಕಣ್ಮುಚ್ಚಿ ತನ್ನನ್ನು ಸಮಸ್ಥಿತಿಗೆ ತರೋಕೆ ಪ್ರಯತ್ನಿಸಿದ್ಲು. ಅದರ ನಂತರ ತನ್ನ ಕಿವಿಗೆ ಬೀಳ್ತಿದ್ದ ಹಕ್ಕಿಗಳ ಚಿಲಿಪಿಲಿ ಶಬ್ದದಿಂದ ಎಚ್ಚೆತ್ತು ತನ್ನ ಸುತ್ತಲೂ ನಡೀತಾ ಇರೋದನ್ನು ಗಮನಿಸಿದ್ಲು. ವಂಶಿಯ ಮೈಮರೆವು ತಿಳಿಯಾಗ್ತಿದ್ದಂತೆ ಪಕ್ಕದಲ್ಲಿದ್ದ ಕಲ್ಲಿನ ಮೇಲೆ ಕುಳಿತು ಬಿಟ್ಟಿದ್ದ ದ್ರೋಣ. ಮೊದಲು ಅವಳ ಕಣ್ಣಿಗೆ ಬಿದ್ದಿದ್ದ ಅವನು. ಅವನನ್ನು ನೋಡ್ತಿದ್ದಂತೆ ನಡೆದಿದ್ದೆಲ್ಲವೂ ಅವಳ ನೆನಪಿಗೆ ಬಂತು. ಮುಖ ಮುದ್ರಕೊಂಡು ಸುತ್ತಲೂ ನೋಟ ಬೀರಿದ್ಲು. ಕೋಪ ತುಂಬಿದ್ದ ಅವಳ ಮುಖದಲ್ಲಿ ಮೆಲ್ಲನೆ ಆಶ್ಚರ್ಯ ಮತ್ತು ಮಂದಹಾಸ ಮೂಡಿತ್ತು. ದ್ರೋಣ ನಿರೀಕ್ಷಿಸಿದ್ದು ಕೂಡ ಅದನ್ನು. ವಂಶಿಗೆ ಹೆಚ್ಚು ಹೊತ್ತು ಮಾತಾಡದೆ ಇರೋಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕುತೂಹಲದ ಪ್ರಶ್ನೆಗಳನ್ನು ಕೇಳದೆ ಅವಳಿಂದ ಉಸಿರಾಡೋಕ್ಕೂ ಸಾಧ್ಯವಿಲ್ಲ. ಅವನು ಊಹಿಸಿದಂತೆಯೇ ದ್ರೋಣನ ಮೇಲಿದ್ದ ಎಲ್ಲ ದ್ವೇಷವನ್ನು ಹೊರಸಾಕಿ ಅವಳಿಂದ ಪ್ರಶ್ನೆಗಳು ವೇಗವಾಗಿ ಹೊರಬಿದ್ವು. ಈಗ ನಾವು ಎಲ್ಲಿದ್ದೀವಿ? ಇದು ನೋಡಿದ್ರೆ ಕಾಡಿನ ಹಾಗಿದೆಯಲ್ಲ, ನಡು ಕಾಡಿಗೆ ಯಾರನ್ನು ನೋಡೋಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳಿದ್ಲು. ದ್ರೋಣ ಅವಳ ಪ್ರಶ್ನೆಗಳಿಗೆ ತುಟಿ ಬಿಚ್ಚದೆ ಮೆಲ್ಲನೆ ನಕ್ಕು, ತುಂಬ ಮುಖ್ಯವಾದ ಒಬ್ಬರನ್ನ ನೋಡೋಕ್ಕಂತಲೇ ಕರ್ಕೊಂಡು ಬಂದೆ. ನೀನು ಸುಮ್ಮನೆ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತೀಯಲ್ಲ. ನಿನ್ನನ್ನು ಎತ್ಕೊಂಡು ಇಷ್ಟು ದೂರ ಹತ್ಕೊಂಡು ಬಂದಿದ್ದೆ ದೊಡ್ಡ ವಿಷಯ. ನನ್ನ ನಡು ಮುರಿದು ಹೋದ ಹಾಗೆ ಅನ್ನಿಸ್ತಿದೆ. ದಯವಿಟ್ಟು ಊಟ ಕಮ್ಮಿ ಮಾಡು ದೇವಮ್ಮ ಅಂದ. ಅವನನ್ನು ಕಠಿಣವಾಗಿ ಮುಖ ಗಂಟಿಕ್ಕಿ ನೋಡಿದ್ಲು ವಂಶಿ. ಎದ್ದು ನಿಂತು ಬಟ್ಟೆಗೆ ಅಂಟಿದ್ದ ಮಣ್ಣನ್ನು ಕಡುಕೊಂಡವಳು, ನಿಮ್ಮನ್ನು ಯಾರು ಶ್ರಮಪಟ್ಟು ನನ್ನನ್ನು ಎತ್ಕೊಂಡು ಇಷ್ಟು ದೂರ ಹತ್ತು ಬನ್ನಿ ಅಂತ ಹೇಳಿಲ್ವಲ್ಲ. ಅಲ್ಲೇ ನೀರು ಚುಮ್ಕಿಸಿ ನನ್ನನ್ನು ಎಚ್ಚರ ಮಾಡಿದರೆ ಎದ್ದು ಬರ್ತಿರ್ಲಿಲ್ವಾ? ಕೆಲಸ ಇಲ್ಲದೆ ಇರೋನು ಹೆಂಡತಿ ಕೂದಲು ಹಿಡಿದು ಬೋಳ್ಸಿದ್ನಂತೆ. ಆ ಕಥೆಯಾಗಿದೆ ನಿಮ್ಮ ಕೆಲಸ ಅಂದ್ಲು ವಂಶಿ. ಖಂಡಿತವಾಗ್ಲೂ ಅವಳು ಹೇಳಿದ ಮಾತುಗಳು ಅವನಿಗೊಂಚೂರು ಅರ್ಥ ಆಗಲಿಲ್ಲ. ಈಗೇನು ಹೇಳ್ದೆ ಅಂದ. ನಿಮ್ಮನ್ನು ಯಾರು ನನ್ನನ್ನು ಮೂಟೆ ಥರ ಎತ್ಕೊಂಡು ಬನ್ನಿ ಅಂತ ಕೇಳಲಿಲ್ಲ ಅಂತ ಅಂದೆ ಅಂದ್ಲು ವಂಶಿ.
ಅದಲ್ಲ, ಕೊನೆಯಲ್ಲಿ ಒಂದು ಹೇಳಿದ್ಯಲ್ಲ ಅದೇನು ಅಂತ ಕಿವಿ ಕೊರಿತಾ ಕೇಳ್ದ ದ್ರೋಣ. ಹಾ, ಕೆಲಸವಿಲ್ಲದ ಮುಟ್ಟಾಳ್ ನನ್ನ ಮಗ ಹೆಂಡ್ತಿನ ಕೂರಿಸಿ ಅವಳು ಕೂದಲನ್ನ ಬೋಳ್ಸದ್ನಂತೆ. ಅದಕ್ಕೆ ಸಮವಾಗಿದೆ ನೀವು ಮಾಡಿದ ಕೆಲಸ. ಅದನ್ನು ಬಿಡಿ, ಈಗ ಯಾಕೆ ನನ್ನನ್ನು ಈ ನಡು ಕಾಡಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಅವನನ್ನು ನಂಬದೆ ಕೇಳಿದ್ಲು ವಂಶಿ. ಬೇರೆ ಯಾವುದಕ್ಕೆ, ಬಲಿ ಕೊಡೋದಕ್ಕೆ ಅಷ್ಟೆ ಅಂದ ದ್ರೋಣ. ತನ್ನ ಜೊತೆಯಲ್ಲಿ ತಂದಿದ್ದ ಲೆದರ್ ಬ್ಯಾಗ್ನಿಂದ ಸಣ್ಣ ಕತ್ತಿ ಅಂತಿದ್ದ ಒಂದನ್ನು ತೆಗೆದು ತೋರಿಸಿದಾಗ ವಂಶಿಯ ಜೀವವೇ ಬಾಯಿಗೆ ಬಂದಂತಾಯ್ತು. ಹೊರಗಡೆ ಬಂದ ಕತ್ತಿ ರಕ್ತ ನೋಡದೆ ಅಡಗೋದಿಲ್ಲ ಅನ್ನೋದನ್ನು ದ್ರೋಣ ಮರೆತು ಬಿಟ್ಟಿದ್ದು ವಿಧಿಯ ಆಟನ. ಇತ್ತ ವಿರಾಟ್ ಮನೆಯಲ್ಲಿ ಅಡುಗೆ ಮನೆಯಿಂದ ಘಮಘಮಿಸೋ ಸುವಾಸನೆ ಸೆಳೀತಾ ಇತ್ತು. ವಿರಾಟ್ ಅದನ್ನು ಮೂಸ್ ನೋಡ್ತಲೇ ತನ್ನ ಲ್ಯಾಪ್ಟಾಪ್ನಲ್ಲಿ ಮುಳುಗಿ ಹೋಗಿದ್ದ. ಅವನ ಮುದ್ದಿನ ಹೆಂಡತಿ ಅಡುಗೆ ಮನೆಯಲ್ಲಿ ಬೊಂಬೆಯಂತೆ ಸುತ್ತಾ ಅಡುಗೆ ಮಾಡ್ತಿದ್ಲು. ಇವತ್ತು ತನ್ನ ಬಿಸ್ನೆಸ್ ಪಾರ್ಟ್ನರ್ನನ್ನು ಮನೆಗೆ ಮಧ್ಯಾಹ್ನದ ಊಟಕ್ಕೆ ಕರೆದಿದ್ದ ವಿರಾಟ್. ಅದಕ್ಕಾಗಿ ಜನನಿಗೆ ಅಡುಗೆ ಮಾಡೋಕ್ಕೆ ಹೇಳಿದ್ದಕ್ಕೆ ಅವಳ ತಡೆಯಲಾರದ ಕೋಪಕ್ಕೆ ತುತ್ತಾಗಿದ್ದ. ನಾನೇ ನಿನ್ನ ಮನೆ ಕೆಲಸದವಳ, ನಿಂಗೆ ಹೊತ್ತಿಗೆ ಸರಿಯಾಗಿ ಮಾಡಿಕೊಡೋಕೆ ದೊಡ್ಡ ವಿಷಯ. ಇದರಲ್ಲಿ ನನ್ನ ಮಗನಿಗೆ ನನ್ನಿಂದ ಮಾಡಿ ಹಾಕೋಕ್ಕೆಲ್ಲ ಆಗಲ್ಲ. ನಾನೇ ನಿನ್ನ ಹೆಂಡ್ತಿನ ಇಲ್ಲ ಕೆಲಸದವಳ ಅಂದ್ಲು ಜನನಿ. ಈಗ ನಾನು ಏನು ಹೇಳಿದೆ ಅಂತ 4 ಮನೆ ಕೆಲಸ ಹಾಗೆ ಗಂಟ್ಲು ಹರ್ಕೋತೀಯ? ಕಂಡ್ಕೊಂಡವರಿಗೆಲ್ಲ ನಿನಗೆ ಮಾಡಿಸ್ ಹಾಕು ಅಂತ ನಾನು ಹೇಳಲಿಲ್ಲ. ಈಗ ಬರ್ತಿರೋದು ನನ್ನ ಬಿಸ್ನೆಸ್ ಪಾರ್ಟ್ನರ್. ಅಧಿಕೃತವಾಗಿ ನಮ್ಮ ಮದುವೆ ಬಗ್ಗೆ ನಾನು ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ಅವಳಿಗೆ ಮಾತ್ರ ಹೇಳಬೇಕಾಗಿರೋ ಅನಿವಾರ್ಯತೆ ಇದೆ ಅಂದ ವಿರಾಟ್. ಜನನಿ ಅವನನ್ನು ಒಂದು ರೀತಿಯಾಗಿ ನೋಡಿ, ಹಾಗೇನು ಇವಳು ನಿನಗೆ ಹೆಚ್ಚಾಗ್ಬಿಟ್ಲು? ಬೇರೆಯವ್ರ ಹತ್ರ ಹೇಳ್ದದನ್ನೆಲ್ಲ ಇವಳ ಹತ್ರ ಹೇಳೋಷ್ಟ್ರ ಮಟ್ಟಿಗೆ ಅಂದ್ಲು. ಜನನಿ, ಯಾಕೆ ನಿನಗೆ ಹೊಟ್ಟೆ ಉರಿನಾ ಅಂತ ಬೇಕಂತಲೇ ಅವಳ ಬಾಯಿ ಕೆದಕ್ತ ವಿರಾಟ್. 1 ನಿಮಿಷ ಅವಳ ಎದೆಯಲ್ಲಿ ಧಸಕ್ಕಂದ್ರೂ ಅದೇನೂ ಇಲ್ಲ. ನೀನು ಯಾರ ಹತ್ರ ಮಾತಾಡಿದ್ರೆ ನನಗೇನು, ಯಾರ ಜೊತೆಗೆ ಹೋದರೆ ನನಗೇನು. ಈಗ ನಿನಗೇನು ಬೇಕು? ಬರಲಿರೋ ಆ ಮೇನಾ ಮಿನಿಕಿಗೆ ಮಾಡಿ ಹಾಕಬೇಕು ಅಷ್ಟೇ ತಾನೆ? ವೆಜಿಟೇಬಲ್ ಪಲಾವ್ ಮಾಡಿದ್ರೆ ಸಾಕಾ, ಬೇಕೋ ಬೇಡವೋ ಅಂತ ಕೇಳಿದ್ಲು ಜನನಿ. ಅಯ್ಯೋ ಹುಚ್ಚಿ, ವೆಜಿಟೇಬಲ್ ಅನ್ನೋ ಪದವನ್ನು ಅವಳು ಪೇಪರ್ನಲ್ಲಿ ಬರೆದು ಓದ್ತಾಳೆ. ಅವಳಿಗೆ ವೆಜಿಟೇಬಲ್ ಅಂದ್ರೇ ಅಲರ್ಜಿ. ನೀನು ಏನು ಮಾಡ್ತೀಯಾ ಅಂದರೆ ಒಳ್ಳೆ ನಾನ್ ವೆಜ್ ನೋಡಿ ಅಡುಗೆ ಮಾಡು. ದಯವಿಟ್ಟು ಬಿರಿಯಾನಿ ಮಾತ್ರ ಮಾಡಬೇಡ. ಎಲ್ಲಿ ನೋಡಿದ್ರು ಅದನ್ನೇ ತಿಂದು ತಿಂದು ನಾಲ್ಗೆ ಎಲ್ಲ ಸತ್ತು ಹೋಗಿದೆ. ನೀನು ಏನು ಮಾಡು ಅಂದರೆ ನಮ್ಮ ಕಡೆ ಶೈಲಿಯಲ್ಲಿ ಒಳ್ಳೆ ಮೇಕೆ ಮಾಂಸದ ಸಾರು ಮಾಡು, ನಾಟಿ ಕೋಳಿ ಕೊಯ್ದು ಫ್ರೈ ಮಾಡು, ಒಳ್ಳೆ ಮೀನು ನೋಡಿ ತರ್ತೀನಿ, ಅದನ್ನು ಹಾಗೆ ರೋಸ್ಟ್ ಮಾಡು. ಹಾಗೆ ಅವಳಿಗೆ ಪ್ರಾನ್ ಅಂದರೆ ಸೀಗಡಿ ಅಂದರೆ ತುಂಬ ಇಷ್ಟ, ಅದನ್ನು ಗ್ರೇವಿ ಮಾಡು. ಆಮೇಲೆ ಅಂದ ವಿರಾಟ್. ಹಾಗೇ ನೀನನ್ನು ಕೊಲೆ ಮಾಡಿಬಿಡ್ಬೇಕು ಅಂದ್ಲು ಜನನಿ. ಏನೋ ಅಂದ ವಿರಾಟ್. ಏನು ಏನು ಅನ್ನೋದು? ಯಾರವಳು? ಪುಕ್ಕಟೆಯಾಗಿ ತಿನ್ನೋಕೆ ಇಷ್ಟೊಂದು ಐಟಮ್ ಕೇಳ್ತಾಳ? ಯಾಕೆ ಮುಂಚೆ ಎಂದೂ ಅವಳು ಊಟ ನೋಡೇ ಇಲ್ವಾ? ಇಲ್ಲ ನಾಳೆನೇ ಸತ್ಕಿತ್ತು ಹೋಗ್ತಾಳ? ಏನೋ ಎಡೆಗಿಡೋ ಹಾಗೆ ಇಷ್ಟೊಂದು ಐಟಮ್ ಆರ್ಡರ್ ಮಾಡ್ತಿದ್ಯಾ? ನನ್ನಿಂದ ಇದೆಲ್ಲ ಅಡುಗೆ ಮಾಡೋಕ್ಕಾಗಲ್ಲ. ಗಂಜಿ ಮಾಡಿಡ್ತೀನಿ, ಅವಳ ಮುಖಕ್ಕದು ಸಾಕು. ಬೇಕಿದ್ರೆ ನಂಚ್ಕೊಳ್ಳೋಕೆ ಉಪ್ಪಿನಕಾಯಿ ತೆಗೆದಿಡ್ತೀನಿ ಪಕ್ಕದಲ್ಲಿ ಅಂದ್ಲು ಜನನಿ. ಯಾಕೋ ತಿಳಿಲಿಲ್ಲ. ಜನನಿಗೆ ಯಾರೋ ಬರ್ತಾ ಇರೋ ಆ ಹೊಸಬಳನ್ನು ಕಂಡ್ರೆ ಸಂಪೂರ್ಣವಾಗಿ ಇಷ್ಟ ಆಗಲಿಲ್ಲ. ನೀನು ಮಾಡಲೇಬೇಕು ಜನನಿ. ಬರ್ತಾ ಇರೋದು ನನಗೆ ಮಾತ್ರ ಬಿಸ್ನೆಸ್ ಪಾರ್ಟ್ನರ್ ಅಲ್ಲ, ದ್ರೋಣ ಇದಾನಲ್ಲ, ಇವಳು ಏನು ಹೇಳಿದ್ರೂ ಮಾಡ್ತಾನೆ. ಇವಳಿಗೆ ಒಂದೇನಾದರೂ ಅಂದರೆ ಅವನಿಂದ ಅದು ತಡ್ಕೊಳ್ಳೋಕೆ ಆಗಲ್ಲ. ಸೂಕ್ಷ್ಮವಾಗಿ ಏನನ್ನೋ ಅವನು ಹೇಳ್ತಾ ಇರುವಂತಿತ್ತು ಜನನಿಗೆ. ದ್ರೋಣ ಅಂತಿದ್ದಂತೆ ಗಾಬರಿಯಾಗಿ, ಯಾರು ಇವಳು? ನಿನಗೆ ಮಾತ್ರ ತಾನೇ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳಿದೆ, ಮಧ್ಯದಲ್ಲಿ ಯಾಕೀಗ ಅವನನ್ನು ಎಳಿತಿದ್ಯಾ ಅಂತ ಕೇಳಿದ್ಲು ಜನನಿ. ಕಳ್ಳ ನಗೆಯೊಂದಿಗೆ, ಇವಳು ಯಾರು ಅಂತ ಹೇಳಿದ್ರೆ ನಿನಗೂ ನಿನ್ನ ಪ್ರಾಣ ಸ್ನೇಹಿತೆಗೂ ಅರ್ಥ ಆಗಲ್ಲ. ನನಗಿಂತ ದ್ರೋಣನಿಗೆ ಇವಳು ತುಂಬ ಪರಿಚಯ. ಇವಳನ್ನು ಅವಮಾನಿಸಿದ್ರೆ ಅವನನ್ನೇ ಅವಮಾನಿಸಿದ ಹಾಗೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು ಏನೂ ಇಲ್ಲ ಅನ್ನುವಂತೆ ಅಲ್ಲಿಂದ ಹೊರಟು ಹೋದ ವಿರಾಟ್. ಅಡುಗೆಗೆ ಬೇಕಾದ ಪದಾರ್ಥಗಳನ್ನು ಮಾತ್ರ ತಂದುಕೊಟ್ಟ. ಜನನಿ ಅವನು ಪಟ್ಟಿಯಲ್ಲಿ ಹೇಳಿದಂತೆಯೇ ಎಲ್ಲ ರೀತಿಯ ಅಡುಗೆಯನ್ನು ಮಾಡಿ ಮುಗಿಸಿದ್ಲು. ಪ್ರತಿಯೊಂದು ಕ್ಷಣವೂ ಜನನಿಯ ಮನಸ್ಸಿನಲ್ಲಿ ಆ ಹೊಸಬಳು ಯಾರಾಗಿರಬಹುದು ಅನ್ನೋ ಆಲೋಚನೆಯೇ ಓಡ್ತಿತ್ತು. ಮುಖನೇ ನೋಡದೇ ಇರೋ ಆ ಹೆಣ್ಣಿನ ಮೇಲೆ ಜನನಿಗೆ ದ್ವೇಷ ಹೆಚ್ಚಾಯಿತು. ಅಡುಗೆ ಆಗ್ತಿದ್ದಂತೆ ಸರಿಯಾದ ಸಮಯಕ್ಕೆ ಬಂದು ತಲುಪಿದ್ಲು ಸುಬಿ.
ಸುಬಿಷಾ ಮೆಹ್ತಾ. ತೊಡೆಯಿಂದ ಮೊಣಕಾಲಿನವರೆಗೆ ಅವಳ ಜೀನ್ಸ್ ಹರಿದಂತೆ ಕಾಣಿಸ್ತಿತ್ತು. ಸ್ಲೀವ್ಲೆಸ್ ಟಾಪ್ ಹೊಕ್ಕಳ ಕೆಳಗೆ ಇಳಿಯೋದಿಲ್ಲ ಅಂತ ಹಠ ಹಿಡಿತಿತ್ತು. ಜನನಿಗೆ ಅವಳನ್ನು ನೋಡ್ತಿದ್ದಂತೆ ಕೂದಲನ್ನು ಹಿಡಿದು ಗೋಡೆಗೆ ಜಜ್ಜಿ ಹೊಡಿಬೇಕು ಅನ್ನೋಷ್ಟು ಕೋಪ ಉಕ್ಕಿ ಬಂತು. ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸ್ಕೊಂಡ್ಳು ಜನನಿ. ವಿರಾಟ್ ಅವಳನ್ನು ಪ್ರೀತಿಯಿಂದ ಅಪ್ಕೊಂಡು, ಹೇ ಸುಬಿ, ಯಾಕಿಷ್ಟು ಲೇಟಾಗಿ ಬಂದೆ ಅಂದ. ಉಚಿತ ಊಟ ತಾನೆ, ತಡವಾಗಿ ಬಂದರೆ ಕುಡಿ ಹೊರಟು ಹೋಗುತ್ತಾ ಅಂತ ಬಾಯೊಳಗಡೆ ಗೊಣ್ಕೊಂಡ್ಳು ಜನನಿ. ಆದರೆ ಸುಬಿ ಅದನ್ನು ಗಮನಿಸಲಿಲ್ಲ. ಆದರೆ ವಿರಾಟ್ ಮಾತ್ರ ಗಮನಿಸಿಬಿಟ್ಟ. ಅವನ ಮುಖ ಕಪ್ಪಾಗೋಕೆ ಪ್ರಾರಂಭಿಸಿತ್ತು. ಸುಬಿ, ಇವಳೇ ನನ್ನ ವೈಫ್, ಹೆಸರು ಜನನಿ. ಜನನಿ, ಇವರೇ ಸುಬಿ, ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂತ ನಾಗರಿಕವಾಗಿ ಇಬ್ಬರಿಗೂ ಪರಿಚಯಿಸ್ದ. ಬಿಸ್ನೆಸ್ ಪಾರ್ಟ್ನರ್ ಮಾತ್ರ ಅಲ್ಲ, ಬೋರ್ ಹೊಡೆದಾಗ ನಿನ್ನ ಗಂಡನಿಗೆ ಕಂಪ್ನಿ ಕೊಡೋ ಪಾರ್ಟ್ನರ್ ಕೂಡ ನಾನೇ ಅಂತ ಮೋಹಕವಾಗಿ ನಕ್ಲು ಸುಬಿ. ಅವಳು ಹೇಳಿದ್ದನ್ನು ಕೇಳಿ ಆಘಾತದಿಂದ ನಿಂತಳು ಜನನಿ. ಇತ್ತ ಯಾರೂ ಇಲ್ಲದ ಆ ಅರಣ್ಯದೊಳಗಡೆ ಹಠಮಾರಿ ಹೆಂಡತಿ ಗಂಡನ ಕೈ ಹಿಡಿಯೋಕೆ ನಿರಾಕರಿಸಿದ್ಲು. ವಂಶಿ ತನ್ನ ಹಣೆಬರವನ್ನು ದೂರ್ತಾ ಕಲ್ಲುಗಳ ಮೇಲೆ ಮತ್ತು ಪಾಚಿ ಹಿಡಿದ ಬಂಡೆಗಳ ಮೇಲೆ ಜಾರಿ ಬಿದ್ದು ಎದ್ದು ನಡೀತಿದ್ಲು. ಅವನು ತನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳಿದೇನೆ ಅವಳು ಅವನ ಜೊತೆಗೆ ತನ್ನ ಪ್ರಯಾಣವನ್ನು ಆರಂಭಿಸಿದ್ಲು. ಕತೆ ಮುಂದುವರಿಯುತ್ತೆ.